ಹಾಯ್ ಗೈಡ್ಸ್, ಚಂದನ ಹರ್ಬಲ್ ಬ್ಯೂಟಿ ಪಾರ್ಲರಿಂದ ನೋಡಿ ಏನು ಪ್ರಾಬ್ಲಮ್ಸು. ಇದನ್ನು 2-3 ವಿಡಿಯೋ ನಾನು ಮಾಡಾಕ್ತಾಯಿದ್ದೀನಿ. ಈಗ ಈ ಟ್ರೀಟ್ಮೆಂಟ್ನ ಯಾವ ಥರ ಎಲ್ಲ ಮಾಡಿದ್ದೀವಿ ಮತ್ತು ಅದಕ್ಕೆ ಎಷ್ಟು ರೀತಿ ಏನು ನಾನು ಈ ಸೀರೆಗಳನ್ನ ತೆಗ್ದಾಕಿದ್ದೀವಿ ಮಿಷಿನ್ನಿಂದ ಅಂತ ನಿಮಗೆ ಗೊತ್ತಿದೆ. ಮತ್ತು ಈ ವಿಡಿಯೋದಲ್ಲಿ ಎಷ್ಟು ಕ್ಲೀನಾಗಿ ಮಿಷಿನಲ್ಲಿ ಹೇಗೆ ಅಬ್ಸರ್ವ್ ಆಗಿ ಅದರಲ್ಲಿರೋ ಸೀರು ಏನೆಲ್ಲ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ಈಗಲೂ ಕೂಡ ಇದೆ ವಿಡಿಯೋ, ನೋಡಿ ಚೆಕ್ ಮಾಡ್ಕೊಳ್ಳಿ. ಎಷ್ಟು ರೀತಿಯಲ್ಲಿ ಬಂದಿದೆ ಅಂದರೆ ಆ ಏನುಗಳು ಎಲ್ಲ ಪಿಚ ಪಿಚ ಅನ್ನೋದೆಲ್ಲ ಏನುಗಳು ಸೀರುಗಳು ಎಲ್ಲ ಬಂದಿದೆ. ಮತ್ತು ನೋಡಿ ಇದರಲ್ಲೂ ಅಷ್ಟೇ ಹಿಂಗೆ ಬಂದಿದೆ ಅಂತ. ಇದನ್ನು ಮಾಡಿಸ್ಕೊಂಡಿರೋವಂತಹ ವಿಡಿಯೋನು ಕೂಡ ನಾವು ಮಾಡಿದ್ದೀವಿ. ಅದರಲ್ಲಿ ಒಬ್ಬರು ಕ್ಲೈಂಟ್ ಕೂಡ ಈ ಥರ ಇದ್ರ ಬಗ್ಗೆ ಮಾಡಿಸ್ಕೊಂಡು ಮಾತಾಡಿದ್ದಾರೆ. ನೋಡಿ ಅವ್ರ ತಲೆಯಲ್ಲಿ ಇಷ್ಟು ಏನಿತ್ತು, ಇಷ್ಟು ಏನಿರೋದು ಕೂಡ ನೀಟಾಗಿ ಕವರ್ ಆಗಿದೆ ಅವ್ರಿಗೆ. ನೋಡಿ ತಲೆಯಿಂದ ಎಷ್ಟು ಏನು ಮತ್ತು ಸೀರು ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಅವ್ರಿಗೆ ಅಂದರೆ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟು ಬೋಲಲ್ಲಿರೋವಂಥ ಸೀರು ಏನು ಎಲ್ಲ ಅವ್ರ ತಲೆದೆ. ಇದನ್ನು ತೆಗೆದ ಮೇಲೆ ಅವರು ಅಂದರು ಎಷ್ಟು ಇದೆ ನೋಡಿ ಅಂತ. ಅವರಿಗೆ ಅದಕ್ಕೆ ಹೇಳಿದೆ, ನೋಡಿ ನಿಮ್ಮ ತಲೆಯಲ್ಲಿ ಇವಾಗ ಎಷ್ಟು ಸೀರು ಏನೆಲ್ಲ ತೆಗ್ದಿದ್ದೀವಿ, ಇದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ತೋರಿಸಿದ್ವಿ ಅವ್ರಿಗೆ. ಟ್ರೀಟ್ಮೆಂಟ್ ಆದಮೇಲೆ ಅವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕ್ಲಿಯರ್ ಆಯ್ತಾ? ಆಲ್ಮೋಸ್ಟ್ ಎಲ್ಲ ಹೋಗಿದೆ, ಚೆನ್ನಾಗಿ ಮಾಡಿದ್ವಿ ಸರ್ವಿಸ್. ಸ್ಪಾ ಥರನೂ ಆಗಿದೆ. ಮತ್ತೆ ರಫ್ರಫ್ ಆ ರಫ್ನೆಸ್ನೆಲ್ಲ ತೆಗೆದಿದ್ದೀವಿ. ಮತ್ತೆ 2 ಸರಿ ಶಾಂಪೂ, ಕಂಡೀಷನರ್ ಮತ್ತೆ ಎಲ್ಲ ಬಂದು ಸ್ಪಾ ಟ್ರೀಟ್ಮೆಂಟ್ ಟೈಪಲ್ಲಿ ಮಾಡಿರೋದು. ಮೆಡಿಸಿನ್ ಹಾಕಿರೋದ್ರಿಂದನೇ ನಿಮಗೆ 3% 75% ಮುಖ ಹೋಗಿರುತ್ತೆ. ಮೆಡಿಸಿನ್ ಇಲ್ದಿರ ನೀವು ಬರೀ ಮಿಷಿನಲ್ಲಿ ಮಾಡಿದ್ರೆ ಕಂಪಲ್ಸರಿ ಹೋಗಲ್ಲ. ಅದು ಬರೀ ಮಿಷಿನಲ್ಲಿ ಯೂಸ್ ಆಗಲ್ಲ. ಮಿಷಿನಲ್ಲಿ ಏನಿದೆ ಅಂದರೆ ಅದು ರಬ್ಬಾಗಿ ಎಷ್ಟು ಬರುತ್ತೆ ಅಷ್ಟೇ ಬರುತ್ತೆ. ನಿಮಗೆ ಮೆಡಿಸಿನ್ ಹಾಕಿ ಕ್ಲೀನಾಗಿ ಮಸಾಜ್ ಕೊಟ್ಟು ಸ್ಟೀಮ್ ಕೊಟ್ಟ ಮೇಲೆ ಅದರಲ್ಲಿರೋ ಏನೆಲ್ಲ ಸೀರೆಲ್ಲ ಡೆಡ್ ಆಗಿ ಎಲ್ಲ ವಾಪಸ್ ಬರುತ್ತೆ. ನೋಡಿದ್ರಲ್ಲ ಬೋಲಲ್ಲಿ ಎಷ್ಟು ಬೋಲಲ್ಲಿ ಎಷ್ಟು ಬಂದಿದೆ ಅಲ್ವಾ? ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿಬಿಡ್ತೀವಿ.